ನಮಸ್ತೆ. ಇವತ್ತು ನಾನೊಂದು ಲೈನಿಂಗ್ ಬ್ಲೌಸ್ ಕಟ್ ಮಾಡೋದು ತೋರಿಸ್ತಾ ಇದ್ದೀನಿ. ಫಸ್ಟು ಈ ಥರ ಲೈನಿಂಗ್ನ 4 ಫೋಲ್ಡ್ ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿ ಮಾಡಬೇಕು. ಈ ರೀತಿ ಅದು ಫೋಲ್ಡಿಂಗ್ ನಮ್ಮ ಕಡೆ ಇರಬೇಕು. ಇವಾಗ ಬ್ಲೌಸ್ ಇಟ್ಟು ಅಳತೆ ಮಾಡ್ತಾಯಿದ್ದೀನಿ ನೋಡಿ. ಲೆಂತ್ ಎಷ್ಟಿದೆಯೋ ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ಸೇರಿಸ್ಬೇಕು. ಕಂಕ್ಲ ಹತ್ರ ಮಾರ್ಕ್ ಮಾಡಬೇಕು. ಡೌನಿಂಗ್ನ 3.5 ಡೌನಿಂಗ್ ಬಂದಿದೆ ನೋಡಿ. ಅಲ್ಲಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಈ ರೀತಿ ಶೇಪ್ ಕೊಡಬೇಕು. ಈ ರೀತಿ ಸ್ಕೇಲ್ ಇದ್ದರೆ ಫಸ್ಟ್ ಟೈಮ್ ಕಲಿಯೋರು ಈಸಿ ಆಗುತ್ತೆ. ಈ ರೀತಿ ಕಟ್ ಮಾಡಬೇಕು. ಅಗಲಕ್ಕೆ 2 ಇಂಚು ಸೇರಿಸ್ಬೇಕು, ಉದ್ದ 1 ಇಂಚ್ ಸೇರಿಸ್ಬೇಕು. ಸಾಲ್ಟೇಜ್ ಬಂದಿತ್ತು, ಇದು ಕಟ್ ಪೀಸ್ ಹಾಕ್ತಾಯಿದ್ದೀನಿ. ಇಲ್ಲಿ ಸೇರಿಸ್ಕೊಬೇಕು ಅದನ್ನು. ಇವಾಗ ತಿರ್ಗಾ ಫೋಲ್ಡಿಂಗ್ ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿ ಫೋಲ್ಡ್ ಮಾಡಬೇಕು. ಫಸ್ಟ್ ನಾವು ಉದ್ದ ಚೆಕ್ ಮಾಡ್ತಾಯಿದ್ದೀನಿ ನೋಡಿ. ಉದ್ದ 13.5 ಇದೆ. ಅದಕ್ಕೆ 1 ಇಂಚ್ ಸೇರಿಸಿದ್ರೆ 14 ಇಂಚ್ ಆಗುತ್ತೆ. ಅಗಲ 9 ಇಂಚಿದೆ ಪ್ಲಸ್ 2 ಇಂಚು. ಆ ರೀತಿ ನೋಡಬೇಕು. ಎಕ್ಸ್ಟ್ರಾ 2 ಇಂಚ್ ತಗೊಬೇಕು. ಅಗಲಕ್ಕೆ ಉದ್ದಕ್ಕೆ 1 ಇಂಚ್ ತಗೊಬೇಕು. ಮೇಲೆ 1/2 ಇಂಚು, ಕೆಳಗೆ 1/2 ಇಂಚು ಹೋಗುತ್ತೆ ಸ್ಟಿಚಿಂಗ್ಗೆ ಅಂತ. ಈ ರೀತಿ ಮಾರ್ಕ್ ಮಾಡಬೇಕು. ಬ್ಯಾಕ್ ಸೈಡಲ್ಲಿ 1/2 ಇಂಚ್ ಕಡಿಮೆ ತಾಂತಾ ಇದ್ದೀನಿ ನಾನು. 8.5 ತಾಂಡಿದ್ದೀನಿ. ಭುಜ ಈ ರೀತಿ ಚೆಕ್ ಮಾಡಿ ನೋಡಿ. ಈಗ 2 ಇಂಚ್ ಬರ್ತಾಯಿದೆ, 2 ಇಂಚ್ ತಗೊತೀನಿ. ಇಲ್ಲಿ ಶೋಲ್ಡರಲ್ಲಿ 2.5 ಬರ್ತಾಯಿದೆ. ಅದಕ್ಕೆ 1/2 ಇಂಚು ಸೇರಿಸಿ 3 ಇಂಚ್ ತಗೊತಾ ಇದ್ದೀನಿ. ಕಂಕ್ಲು ಈ ರೀತಿ ಚೆಕ್ ಮಾಡಿ. ನಿಮ್ಮ ಅಳತೆ ಬ್ಲೌಸಲ್ಲಿ ಹೆಂಗಿದೆಯೋ ಆ ರೀತಿ ಈ ಥರ ಇಟ್ಟು ಚೆಕ್ ಮಾಡಿ ನೋಡಿ. ನಂದು 5.5 ಬರ್ತಾಯಿದೆ. ಬ್ಯಾಕ್ ಡೀಪ್ನ ಈ ರೀತಿ ಚೆಕ್ ಮಾಡಿ. ಅಲ್ಲಿಗೊಂದು ಮಾರ್ಕ್ ಹಾಕಿ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಡೀಪ್ ಬೇಕು ಅಂದರೆ ಮೇಲೆ ಶೋಲ್ಡರಲ್ಲಿ 2 ಇಂಚ್ ಅಂದರೆ ಕೆಳಗೆ ಇನ್ನೂ 1/2 ಇಂಚ್ ಸೇರಿಸಿ. ಇಲ್ಲಿ 1 ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ ಶೇಪ್ ಕೊಡೋದಕ್ಕೆ ಅಂತ. ಇಲ್ಲಿ 1/2 ಇಂಚು ಶೋಲ್ಡರ್ ಇದನ್ನು ಕೊಡ್ತಾಯಿದ್ದೀನಿ ಡೌನಿಂಗ್ನ. ಈ ರೀತಿ ಸ್ಕೇಲ್ ತಗೊಂಡ್ರೆ ಹೊಸ್ದಾಗಿ ಕಲಿಯೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ಇವಾಗ ಫ್ರಂಟಿಗೆ ಕಟ್ ಮಾಡ್ಕೊತಾ ಇದ್ದೀನಿ. ಫ್ರಂಟಲ್ಲಿ ಲೆಂತ್ ಇವಾಗ 13.5 ಇದೆ ಅಂದರೆ ಅದಕ್ಕೆ 2.5 ಇಂಚು ಎಕ್ಸ್ಟ್ರಾ ತಗೊಬೇಕು ನಾವು. ಮುಂಭಾಗ ಬೆಲ್ಟ್ ಪಟ್ಟಿ ಎಲ್ಲ ಜಾಸ್ತಿ ಬೇಕಲ್ವ, ಅದಕ್ಕೆ. ಬ್ಯಾಕಲ್ಲಿ 1 ಇಂಚು, ಫ್ರಂಟಲ್ಲಿ 2.5 ಇಂಚು ಎಕ್ಸ್ಟ್ರಾ ತಗೊಬೇಕು ನೋಡಿರಿ. ಈ ರೀತಿ ನಾನು 2.5 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ ನೋಡಿ.
ಅಗಲನೂ ಅಷ್ಟೇ ಸೇಮೇ ಹಾಕಬೇಕು. ಬ್ಯಾಕಲ್ಲಿ ಯಾವ ಥರ ಹಾಕಿರ್ತೀವೋ ಫ್ರಂಟಲ್ಲೂ ಅದೇ ಥರ. ಫ್ರಂಟಲ್ಲಿ ಏನಪ್ಪ ಅಂದರೆ ಅರ್ಧ ಇಂಚು ಜಾಸ್ತಿ ತಗೊಬೇಕು ಅಗಲನ. ಈ ರೀತಿ ಮಾಡಿ 3/4 ಇಂಚು ತಗೊಬೇಕು ಇಲ್ಲಿ ಶೇಪ್ಗೆ ಅಂತ. ಮಧ್ಯಕ್ಕೊಂದು 1/4 ಇಂಚು ಒಳಗಡೆ ಹಾಕ್ಕೊಂಡು ಶೇಪ್ ಕೊಡಬೇಕು. ಫ್ರಂಟ್ ಡೀಪ್ನ ಈ ಥರ ಚೆಕ್ ಮಾಡಿ ನೋಡಿ, ಎಷ್ಟು ಬರುತ್ತೋ ಅಷ್ಟು ತಗೊಳ್ಳಿ ನೀವು. ನಾನು 6 ಇಂಚ್ ತಗೊತಾ ಇದ್ದೀನಿ. ನೀವು ಬ್ಲೌಸಲ್ಲಿ ಅಳತೆ ಮಾಡಿದಾಗ ನಿಮ್ಮ ಬ್ಲೌಸ್ ಎಷ್ಟಿದೆಯೋ ಅಷ್ಟು ತಗೊಳ್ಳಿ. ಇದು 3/4 ಇಂಚಿಗೆ ಮಾರ್ಕ್ ಮಾಡಿ ಈ ಥರ ಶೇಪ್ ಕೊಡಬೇಕು. ಕೆಳಗಡೆ ಬೆಲ್ಟ್ ಪಟ್ಟಿಗೆ 3.5 ಇಂಚ್ ಕೊಡಬೇಕು. ಈ ಥರ ಶೇಪ್ ಕೊಡಬೇಕು. ಅದು ವಿಡಿಯೋ ಮಿಸ್ ಆಗಿಬಿಟ್ಟಿದೆ ನೋಡಿರಿ. ಈ ಥರ 3.5 ತಗೊಬೇಕು. ಈ ಕಡೆ 3.5, ಈ ಕಡೆ 3 ಇಂಚು. ಇಲ್ಲಿ ಡಾಟ್ ಹಿಡಿಯೋಕ್ಕೆ ಮಧ್ಯಕ್ಕೆ ಒಂದು ಹಾಕಿ ಡೌನಿಂಗ್ನ ಮೇಲಿಂದ ಹೈಟು 2.5 ಇಂಚ್ ಕೊಡಬೇಕು. ಈ ಥರ ನಾನು ತೋರಿಸೋ ಥರನೇ ಈ ಥರನೇ ಮಾರ್ಕ್ ಮಾಡಿ. ಇದು ಮಧ್ಯಕ್ಕೆ 2 ಮಧ್ಯೆ ಒಂದು ಮಾರ್ಕ್ 2.5 ಇಂಚ್ ಇರಲಿ ಅದೆಲ್ಲ. ಇಲ್ಲಿ 1/2 ಇಂಚ್ ಎಕ್ಸ್ಟ್ರಾ ತಗೊಂಡಿರೋದನ್ನ ಕಟ್ ಮಾಡಿ ತೆಗಿಬೇಕು ಬೆಲ್ಟ್ ಪಟ್ಟಿ ಹತ್ರ. ಈ ರೀತಿ ನೀಟಾಗಿ ಶೇಪ್ನ ಕಟ್ ಮಾಡಿ. ಇಲ್ಲಿ 1/2 ಇಂಚು ಡೌನಿಂಗ್ ತೆಗಿಬೇಕು. ಭುಜ ಜಾರ್ದಿರೋ ಥರ ನೀಟಾಗಿ ಕೂರುತ್ತೆ ಆ ಥರ ತೆಗಿಯೋದ್ರಿಂದ. ಇಷ್ಟೇ. ಇದನ್ನು ಲೈನಿಂಗಿಗೆ ಈ ಥರ ಹಾಕ್ಕೊಂಬಿಟ್ಟು ಒಂದು ಅರ್ಧ ಇಂಚಷ್ಟು ಬಿಟ್ಟು ನಾವು ಕಟ್ ಮಾಡಬೇಕು. ನೋಡಿ ಈ ರೀತಿ ಕಟ್ ಮಾಡಿದ್ದೀನಿ. ಇಷ್ಟೇ ಬ್ಲೌಸ್ ಕಟ್ಟಿಂಗು.